ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ನಾವಿದೀವಿ ಕೇರಳ ಥರ್ಡ್ ಎಕ್ಸ್ಪ್ಲೋರ್ ಅಲ್ಲಿ. ಹೆಲೋ, ವೆಲ್ಕಮ್ ಟು ಮೈ ಮುನ್ನಾರ್ ವ್ಲಾಗ್ ಅಂತ ಹೇಳ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲ, ಮುಗೀತು ಕಣ್ರಿ, ಅಷ್ಟೇ ಟ್ರಿಪ್ ವ್ಲಾಗ್ ಇರೋದು. ಬಟ್ ಸೋ ಮೆನಿ ರಿಕ್ವೆಸ್ಟ್ ಬಂದಿದೆ, DMs ಬಂದಿದೆ. ಟ್ರಿಪ್ ಡೀಟೇಲ್ಸ್ ಕಳಿಸಿ ಮೇಡಮ್, ಕ್ಯಾಬ್ ಡೀಟೇಲ್ಸ್ ಕೊಡಿ ಮೇಡಮ್, ಸ್ಟೇ ಡೀಟೇಲ್ಸ್ ಕೊಡಿ ಮೇಡಮ್. ಎಷ್ಟು DMs. ಆ್ಯಕ್ಚುಲಿ ನಾನು ಮುನ್ನಾರ್ ಹೋಗಿ ಬಂದೆ 1 ಮಂತ್ ಆಯಿತು, ಬಟ್ ಸ್ಟಿಲ್ ಐ ಆಮ್ ಗೆಟಿಂಗ್ ದ DMs. ಪ್ಯಾಕೇಜ್ ಡೀಟೇಲ್ಸ್ ಕಳಿಸಿ. ಸೊ ಇವತ್ತಿನ ವ್ಲಾಗ್ ಇಟ್ಸ್ ಆಲ್ ಅಬೌಟ್ ಹೌ ವಿ ವೆಂಟ್ ಟು ಮುನ್ನಾರ್. ಆ್ಯಕ್ಚುಲಿ ನಾವು ಯಾವುದೇ ಥರ ಪ್ಯಾಕೇಜಲ್ಲಿ ಹೋಗಿರಲಿಲ್ಲ. ವಿ ಹ್ಯಾಡ್ ಅವರ್ ಓನ್ ಐಟರ್ನರಿ ಪ್ಲ್ಯಾಂಡ್. ಫಸ್ಟ್ ಗರ್ಲ್ಸ್ ಟ್ರಿಪ್ ಆಗಿದ್ದರಿಂದ ನಾವು ಬರೀ ಗರ್ಲ್ಸ್ ಹೋಗ್ತಿದ್ರಿಂದ ನಾವು ತುಂಬ ಸೇಫ್ಟಿ ಮೆಜರ್ಸ್ನ ಚೆಕ್ ಮಾಡಿನೇ ಎಲ್ಲನೂ ಟ್ರಸ್ಟ್ ಇದೆಯಾ ಇಲ್ವಾ, ಟ್ರಸ್ಟ್ ವರ್ತಿ ಇದೆಯಾ ಏಜೆನ್ಸಿ ಎಲ್ಲ ಚೆಕ್ ಮಾಡಿನೇ ವಿ ಹ್ಯಾವ್ ವೆಂಟ್. ಆ್ಯಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ ಹಸ್ಬೆಂಡ್ಗೆ ತುಂಬ ಐಡಿಯಾ ಇತ್ತು. ದೇ ಆಲ್ರೆಡಿ ವೆಂಟ್ ಟು ಕೇರಳ ಮುನ್ನಾರ್ 3 to 4 times. So he had some contacts about agency cab details ಆಗಲಿ, ಸ್ಟೇ ಡೀಟೇಲ್ಸ್ ಆಗಲಿ, they had planned. ಬನ್ನಿ, ನಿಮ್ದೆಲ್ಲ ಕ್ವಶನ್ಸ್ಗೆ ನಾನು ಇವತ್ತು ಆನ್ಸರ್ ಮಾಡ್ತೀನಿ. ನಾನು ಬರೀ ರಿಪೀಟೆಡ್ ಕ್ವೆಶನ್ಸ್ ಬಂದಿರೋದನ್ನ ಮಾತ್ರ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿಕ್ಕಿದ ಎಲ್ಲ ಡೀಟೇಲ್ಸ್ನ ನಾನು ಕ್ಯಾಪ್ಷನಲ್ಲಿ ಡೀಟೇಲಾಗಿ ಹಾಕಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್. ನಿಮ್ಮ ಫಸ್ಟ್ ಕ್ವೆಶನ್ ಬಂದು ಪ್ಯಾಕೇಜ್ ಡೀಟೇಲ್ಸ್ ಬಗ್ಗೆ ಕೇಳಿದ್ದೀರಾ. ನಾನು ಮೊದಲೇ ಹೇಳ್ದಂಗೆ ಯಾವುದೇ ಥರ ಪ್ಯಾಕೇಜಲ್ಲಿ ನಾವು ಹೋಗಿರಲಿಲ್ಲ. ಸೊ ಐ ವಿಲ್ ಸ್ಕಿಪ್ ದಿಸ್ ಕ್ವೆಶನ್. ಸೊ ಸೆಕೆಂಡ್ ಕ್ವೆಶನ್ ಬಂದು ನೀವು ಟ್ರಾನ್ಸ್ಪೋರ್ಟ್ ಡೀಟೇಲ್ಸ್ ಶೇರ್ ಮಾಡಿ ಅಂತ ಕೇಳಿದ್ದೀರಾ. ಎಸ್, ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು ಕವರ್ ಮಾಡ್ತೀನಿ. ನಾವು ಹೋಗೋಕ್ಕೆ ಮತ್ತು ಬರೋಕ್ಕೆ ಎರಡಕ್ಕೂ ನಾನು ಆಪ್ಟ್ ಮಾಡಿದ್ದು ಬಸ್ನ. ನಾವು ಟ್ರೈನ್ ಆಪ್ಟ್ ಮಾಡಿರಲಿಲ್ಲ. ಬೀಯಿಂಗ್ ಗರ್ಲ್ಸ್ ನಮಗೆ ಸೇಫ್ಟಿ ಮೆಜರ್ಸ್ ನೋಡಿದಾಗ ಟ್ರೈನ್ ಬೆಸ್ಟ್ ಅನಿಸುತ್ತೆ. ಬಟ್ ನಾವು ಯಾಕೆ ಬಸ್ನ ಚೂಸ್ ಮಾಡಿದೆ ಅಂತಲೂ ನಾನು ಹೇಳ್ತೀನಿ. ಟ್ರೈನ್ ಅಂತ ಅಂದ್ಕೊಂಡ್ವಿ ಮೊದಲು, ಬಟ್ ಬ್ಯಾಂಗ್ಳೂರ್ ಟು ನಿಮಗೆ ಮುನ್ನಾರ್ ನಿಮಗೆ ಯಾವುದೇ ಥರ ಡೈರೆಕ್ಟ್ ಟ್ರೈನ್ ಇಲ್ಲ. ಬ್ಯಾಂಗ್ಳೂರಿಂದ ಎರ್ನಾಕುಲಮ್ಗೆ ಇಳ್ಕೊಂಡು ಮತ್ತೆ ನೀವು ಎರ್ನಾಕುಲಮ್ ಟು ಮುನ್ನಾರ್ ಟ್ರಾವೆಲ್ ಮಾಡಬೇಕಿತ್ತು. ಸೊ ಐ ಫೆಲ್ಟ್ ನಮಗೆ ತುಂಬ ಲಾಂಗ್ ಜರ್ನಿ ಆಗಿಬಿಡುತ್ತೆ. ಮತ್ತು ನಮಗೆ ಹಾಫ್ ಡೇ, ಇವಾಗ ನೀವು ರೀಚ್ ಆಗಬೇಕು ಮುನ್ನಾರ್ಗೆ ಅಂದರೆ ಇಟ್ ಆಲ್ಮೋಸ್ಟ್ ಬೈ 11 or 12ಗೆ ರೀಚ್ ಆಗ್ತಿದ್ರಿ ನೀವು ನೆಕ್ಸ್ಟ್ ಡೇ. ಇಫ್ ಯು ಸಿಟ್ ಇನ್ ನೈಟ್, ನೀವು ಟ್ರಾವೆಲ್ ನೈಟ್ ಪ್ರಿಫರ್ ಮಾಡಿದರೆ, ನೀವು ನೈಟ್ ಒಂದು 8 o'clock 9 o'clock ಕೂತ್ಕೊಂಡ್ರೆ ಟ್ರೈನಲ್ಲಿ, ಯು ವಿಲ್ ರೀಚ್ ನೆಕ್ಸ್ಟ್ ಡೇ ಬೈ 12 o'clock. ಬಿಕಾಸ್ ಟ್ರೈನ್ ಒಂದೇ ಅವೈಲಬಿಲಿಟಿ ಇರಲ್ವಲ್ಲ, ಡೈರೆಕ್ಟ್ ಟ್ರೈನ್ ಇರಲ್ಲ. ನೀವು ಎಕ್ಸ್ಚೇಂಜ್ ಮಾಡಿ ಹೋಗೋ ಅಷ್ಟೊತ್ತಲ್ಲಿ ಇಟ್ ಫೀಲ್ಸ್ ಲೈಕ್ ನಿಮ್ಮ ಹಾಫ್ ಡೇ ಆಲ್ರೆಡಿ ವೇಸ್ಟ್ ಆಯಿತು ಅಂತ ಅನಿಸ್ತು ನಮಗೆ. ಸೊ ಬಸ್ ಆದರೆ ಡೈರೆಕ್ಟ್ ಇತ್ತು. ಸೊ ವಿ ಚೋಸ್ ಬಸ್. ಲೋಕಲ್ GM ಟ್ರಾವೆಲ್ಸ್ ಅಂತ ಇತ್ತು, 4 ರೇಟಿಂಗ್ ಇತ್ತು ರೆಡ್ ಬಸ್ಸಲ್ಲಿ. ಸೊ ನಾವು ಅದನ್ನೇ ಆಪ್ಟ್ ಮಾಡ್ಕೊಂಡ್ವಿ. ಯೂಶ್ವಲಿ ಪರ್ ಹೆಡ್ ನಿಮಗೆ ಪ್ರೈಸ್ ಬಂದರೆ ಒಂದು 500 to 400 ಡಿಫ್ರೆನ್ಸ್ ಆಗ್ಬೋದು ಬಸ್ಗೂ ಟ್ರೈನ್ಗೂ. ಬಟ್ ಕಂಫರ್ಟಬಲ್ ಮತ್ತು ಬೇಗ ರೀಚ್ ಆಗಬೇಕು. ಇಟ್ಸ್ ಲೈಕ್ ಬಸ್ ಅಂದರೆ 12 hours ರೀಚ್ ಆಗಿಬಿಡ್ತಿದ್ವಿ ನಾವು. ಮತ್ತು ಒಂದೇ ಡೈರೆಕ್ಟ್ ಬಸ್ ಅಲ್ವಾ, ಹೋಗೋದು ಬರೋದ್ರದ್ದು ಇನ್ನೂ ಟೆನ್ಷನ್ ಇರಲಿಲ್ಲ. ಯಾಕಂದರೆ ರೆಡ್ ಬಸ್ಸಲ್ಲಿ ನಾವು ಆಲ್ರೆಡಿ ಬಸ್ನ ಬುಕ್ ಮಾಡಿಬಿಟ್ಟಿದ್ವಿ. ನೆಕ್ಸ್ಟ್ ನಮಗೆ ಬಂದಿರೋದು ಕನ್ಸರ್ನ್ ಏನಂದರೆ ಮುನ್ನಾರಲ್ಲಿ ನಾವು ಹೇಗೆ ಟ್ರಾವೆಲ್ ಮಾಡಬೇಕು ಅಥವಾ ಎಕ್ಸ್ಪ್ಲೋರ್ ಹೆಂಗೆ ಮಾಡಬೇಕು ಪ್ಲೇಸಸ್ನ ಅಂತ. ಐದರ್ ವೆಹಿಕಲ್ಸ್ನ ರೆಂಟ್ ಮಾಡಬೇಕಾ ಅಥವಾ ಓನ್ ಕ್ಯಾಬ್ ನಾವು ತೊಗೋಬೇಕಾ ಏಜೆನ್ಸಿ ಥ್ರೂ, ಇದು ನಮಗೆ ಕ್ವೆಶನ್ ಆಗೇ ಉಳಿದಿತ್ತು ಒನ್ ಡೇ. ನೆಕ್ಸ್ಟ್ ಡೇ ನನಗೆ ನನ್ನ ಫ್ರೆಂಡು ಹೇಳ್ದಂಗೆ ಅವ್ರ ಹಸ್ಬೆಂಡು ಚೆಕ್ ಮಾಡಿ ಹಿ ಗೇವ್ ಅ ವೆರಿ ಗುಡ್ ಏಜೆನ್ಸಿ ಡೀಟೇಲ್ಸ್. ಸೊ ನಾವು ಅವ್ರನ್ನ ಚೂಸ್ ಮಾಡಿದ್ವಿ. ಅವ್ರ ಬಗ್ಗೆ ಎಲ್ಲ ಕೇಳಿದ್ವಿ. ನಾವು ಒಂದ್ಸಲ ನಾವು ಎಲ್ಲ ಚೆಕ್ ಮಾಡಿದ್ವಿ, ಒಂದ್ಸಲ ವೆರಿಫಿಕೇಷನ್ ಮಾಡ್ಕೊಂಡ್ವಿ. ಐದರ್ ದೇ ಆರ್ ಟ್ರಸ್ಟ್ ವರ್ತಿ ಎವ್ರಿಥಿಂಗ್. ಸೊ ವಿ 3 daysಗೂ ನಾವು ಒಂದು ಕ್ಯಾಬ್ನ ಅಲಾಟ್ ಮಾಡ್ಕೊಂಡ್ವಿ. ಹಿ ವಾಸ್ ವೆರಿ ಗುಡ್ ಪರ್ಸನ್. ನಾನು ನಿಮಗೆ ಆ ಕ್ಯಾಬ್ ಡೀಟೇಲ್ಸ್, ಆ ಕ್ಯಾಬ್ ಪರ್ಸನ್ ಆಗಲಿ, ಆ ಏಜೆನ್ಸಿ ಡೀಟೇಲ್ಸ್ ಬಗ್ಗೆ ನಿಮಗೆ ಕ್ಯಾಪ್ಷನಲ್ಲಿ ನಾನು ಹಾಕಿರ್ತೀನಿ. ನಾವು ಕ್ಯಾಬ್ ಅಲಾಟ್ ಮಾಡ್ಕೊಂಡಿದ್ದರಿಂದ ನಮಗೆ ನಾವಿರೋ ಸ್ಟೇಗೇ ಕಾರ್ ಬರ್ತಿತ್ತು, ಅವರೇ ಬಂದು ಕರ್ಕೊಂಡು ಹೋಗ್ತಿದ್ರು. ಸೊ ನಾವು ಐಟನರಿ ಆಲ್ರೆಡಿ ಶೇರ್ ಮಾಡಿದ್ವಿ ಅವ್ರ ಹತ್ರ. ಮತ್ತು ನಾವು ಸಜೆಷನ್ ತೊಗೋಬೋದು. ಹಾಗೆ ನಾವು ಏನು ಅಂದ್ಕೊಂಡಿದ್ದೀವಿ ಅದೇ ಥರ ಪ್ಲಾನ್ ಎಲ್ಲ ಹೋಗೋದಿಲ್ಲ ಅಕಾರ್ಡಿಂಗ್ಸ್ಲಿ. ಬಿಕಾಸ್ ನಮ್ಮ ಸ್ಟೇಗೂ ಪ್ಲೇಸ್ಗೂ ಡಿಸ್ಟೆನ್ಸ್ನ ನೋಡ್ಕೋಬೇಕಾಗುತ್ತೆ, ಹೇಗೆ ಕವರ್ ಮಾಡಬೇಕು ಅನ್ನೋದನ್ನು ಅಲ್ಲಿ ಹೋದ್ರೇ ನಿಮಗೆ ಐಡಿಯಾ ಸಿಗೋದು. ನೀವು ಐಟನರಿ ಪ್ಲ್ಯಾನ್ ಮಾಡಿಕೊಂಡು ನಾವು ಅದೇ ಥರ ಹೋಗ್ತೀವಿ ಅಂದರೆ ಅದು ಆಗೋದಿಲ್ಲ. ಸೊ ನಾವು ಸ್ಟೇಗೆ ನಿಯರ್ ಬೈ ಏನೇನು ಪ್ಲೇಸಸ್ ಇದೆ ಫಸ್ಟು ಅದನ್ನು ಕವರ್ ಮಾಡಿಕೊಂಡು ವಿ ಕ್ಯಾನ್ ಪ್ರಿಫರ್ ನೆಕ್ಸ್ಟ್ ಪ್ಲೇಸಸ್ಸಿಂದ ನೆಕ್ಸ್ಟ್ ಡೇ. ನಾವು 3 ಜನ ಹೋಗಿದ್ರಿಂದ ನಮಗೆ ಬರ್ಡನ್ ಅನಿಸಿಲ್ಲ ಆ್ಯಕ್ಚುಲಿ ಎಕ್ಸ್ಪೆನ್ಸಸ್ದು. ಸೊ ಕ್ಯಾಬ್ದು ಟೋಟಲ್ ಕಾಸ್ಟ್ ಬಂದು ನಮಗೆ ಅರೌಂಡ್ 6,000 ಆಗಿತ್ತು 3 daysಗೆ. ಸೊ ಇಟ್ಸ್ ವರ್ತ್ ಅಲ್ವಾ, 3 daysಗೆ 3 ಮೆಂಬರ್ಸ್ಗೆ 6,000 ಇಸ್ ವೆರಿ ವರ್ತ್ಫುಲ್ ಅನಿಸ್ತು ನನ್ನ ಪ್ರಕಾರ. ಸೊ ಇದಾಗಿತ್ತು ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್. ನೆಕ್ಸ್ಟ್ ಕ್ವೆಶನ್ ಬಂದು ಸ್ಟೇ ಬಗ್ಗೆ ಇತ್ತು. ಸ್ಟೇ ಡೀಟೇಲ್ಸ್ ಶೇರ್ ಮಾಡಿ ಮ್ಯಾಮ್ ಅಂತ. ಸೊ ಫಸ್ಟ್ ಡೇ ಬಂದು ನಾವು ಸ್ಟೇ ಆಗಿದ್ದು ಝೋಹೋ ಕ್ಯಾಂಪಿಂಗ್ ಅಂತ ಮುನ್ನಾರಲ್ಲೇ. ಅದು ಟೆಂಟ್ ಇರುತ್ತೆ, ಪ್ಯೂರ್ಲಿ ಟೆಂಟ್ ಕ್ಯಾಂಪ್ ಇರುತ್ತೆ. ಇಟ್ ವಾಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಅವ್ರದ್ದು 2 pages ಇದೆ ನಿಮಗೆ, ವಾವರು ಟ್ರಿಪ್ ಅಡಿಕಮ್ ಅಂತ, ಇಲ್ಲಾಂದರೆ ಝೋಹೋ ಕ್ಯಾಂಪಿಂಗ್. ನಾನು ನಿಮಗೆ ಕ್ಯಾಪ್ಷನಲ್ಲಿ ಅಥವಾ ಸ್ಕ್ರೀನ್ಶಾಟ್ನ ಹಾಕಿರ್ತೀನಿ. ಇವಾಗ ನೆಕ್ಸ್ಟು ವಿಡಿಯೋ ಅಲ್ಲೇ ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಯು ಕ್ಯಾನ್ ಚೆಕ್ ದೇರ್ ಪೇಜ್ ಆ್ಯಂಡ್ ಯು ಕ್ಯಾನ್ ಕನೆಕ್ಟ್ ಟು ದೆಮ್.
ಸೊ ಅವರೇ ನಮಗೆ ಸ್ಟೇದೆಲ್ಲನೂ ನೋಡಿಕೊಂಡ್ರು. ಆ್ಯಂಡ್ ನಾನು ಒಂದು ಟ್ರೆಕ್ಕಿಂಗ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ, ಕೊಳಕುಮಲೈ ಟ್ರೆಕ್ಕಿಂಗ್ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ವ್ಲಾಗ್ 2 ಅನಿಸುತ್ತೆ, ಅದರಲ್ಲಿ ನಾನು ನಿಮಗೆ ಟ್ರೆಕ್ಕಿಂಗ್ ಬಗ್ಗೆ ಹೇಳಿದ್ದೀನಿ. ನಾನು ಅದರಲ್ಲಿ ಮೆನ್ಷನ್ ಮಾಡ್ದಂಗೆ ನಿಮಗೆ ಟ್ರೆಕ್ಕಿಂಗ್ ಸಪ್ರೇಟಾಗೆ ಹೋಗ್ತೀವಿ ಅಂದರೆ ಒಂದು ಅರೌಂಡ್ 4000 ಆದರೂ ಬೇಕು. ಸೊ ನಾವು ಈ ಸ್ಟೇಯಲ್ಲೇ ಇನ್ಕ್ಲೂಡ್ ಇತ್ತು ಆ ಟ್ರೆಕ್ಕಿಂಗು, ಅದಕ್ಕೋಸ್ಕರನೇ ನಾವು ಈ ಟೆಂಟ್ನ ಆಪ್ಟ್ ಮಾಡ್ಕೊಂಡಿದ್ದು, ಅಂದರೆ ಈ ಸ್ಟೇನ ಆಪ್ಟ್ ಮಾಡ್ಕೊಂಡಿದ್ದು ನಾವು. ನಮ್ಗೆ ಅರೌಂಡ್ ಪರ್ ಹೆಡ್ ನಮಗೆ 1800 ಏನೋ ಬಿತ್ತು. ದೇ ಚಾರ್ಜ್ 1800 ಫಾರ್ ಪರ್ ಪರ್ಸನ್. ಇಟ್ ವರ್ತ್ ವಿತ್ ಫುಡ್, ವಿತ್ ಸ್ಟೇ, ವಿತ್ ಟ್ರೆಕ್ಕಿಂಗ್ ನಿಮಗೆ 1 ಡೇಗೆ 1800 ಅಲ್ಲಿಗೆ ನಿಮಗೆ ವರ್ತ್ ಅನಿಸುತ್ತೆ. ಇನ್ನು ಸೆಕೆಂಡ್ ಡೇ ಥರ್ಡ್ ಡೇ ಸ್ಟೇ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಏಜೆನ್ಸಿ ಅವರು ಯಾವ್ದು ಸಜೆಸ್ಟ್ ಮಾಡಿದ್ರು ನಾವು ಅದನ್ನೇ ಪ್ರಿಫರ್ ಮಾಡಿದ್ವಿ. ವಿಂಟರ್ ಪ್ಯಾಲೇಸ್ ಅಂತ, ನಾನು ಅದ್ರ ಪೇಜ್ ಡೀಟೇಲ್ಸ್ನು ಹಾಕಿರ್ತೀನಿ, ನಂಬರ್ ಕೂಡ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾವು ಯಾಕೆ ಅದನ್ನು ಆಪ್ಟ್ ಮಾಡ್ಕೊಂಡ್ವಿ ಅಂದರೆ ನಮಗೆ ಸೆಕೆಂಡ್ ಡೇ ಪ್ಲ್ಯಾನ್ ಇದ್ದಿದ್ದು ಅಡ್ವೆಂಚರ್ಸ್ ಲೈಕ್ ಜಿಪ್ ಲೈನು, ರಿಪ್ಪಲ್ ವಾಟರ್ ಫಾಲ್ಸು ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇತ್ತು. ಸೊ ಇಟ್ಸ್ ಆಲ್ ಅಬೌಟ್ ಗೇಮ್ಸ್ ಬಗ್ಗೆ ಇತ್ತು. ಸೊ ಅದಕ್ಕೆ ಎಲ್ಲಿ ಡಿಸ್ಟೆನ್ಸ್ ಹತ್ತಿರ ಇತ್ತು ಅಲ್ಲೇ ನಾವು ಸ್ಟೇನ ಅಲಾಟ್ ಮಾಡ್ಕೊಂಡ್ವಿ. ಆಲ್ವೇಸ್ ಕೀಪ್ ಇನ್ ಮೈಂಡ್, ನಮಗೆ ಯಾವಾಗಲೂ ಡಿಸ್ಟೆನ್ಸ್ ಹತ್ತಿರ ಇರಬೇಕು. ನಮಗೆ ಆದಷ್ಟು ನಾವು ಕವರ್ ಮಾಡೋ ಪ್ಲೇಸಸ್ಗೆ ಹತ್ತಿರ ಇರೋ ನಾವು ಸ್ಟೇ ಅಲಾಟ್ ಮಾಡಿಕೊಂಡ್ರೆ ನಿಮಗೆ ಡಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ನೀವು ಜಾಸ್ತಿ ಪ್ಲೇಸಸ್ನ ಕವರ್ ಮಾಡ್ಬೋದು. ಇದಾಗಿತ್ತು ಸ್ಟೇ ಡೀಟೇಲ್ಸ್. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಬಲ್ ಡೆಕ್ಕರ್ ಡೀಟೇಲ್ಸ್ ಶೇರ್ ಮಾಡಿ ಅಕ್ಕ. ಓಕೆ, ಡಬಲ್ ಡೆಕ್ಕರ್ನ ನಾವು ಅಫಿಷಿಯಲ್ ವೆಬ್ಸೈಟಲ್ಲೇ ಹೋಗಿ ಆಲ್ರೆಡಿ ಬುಕ್ ಮಾಡಿದ್ವಿ ಮುಂಚೆನೇ. ಕೇರಳ ಸ್ಟೇಟ್ ಬೋರ್ಡ್ ವೆಬ್ಸೈಟ್ ಇರುತ್ತೆ, ಅದರಲ್ಲಿ ನೀವು ಹೋಗಿ ಟೈಮ್ ಸ್ಲಾಟ್ಸ್ ಇರುತ್ತೆ, 2 ಸ್ಲಾಟ್ಸ್, ಒಂದು ಮಾರ್ನಿಂಗ್ 9 o'clock ಒಂದು, ಇನ್ನೊಂದು ಮಧ್ಯಾಹ್ನ 12:30 ಹಾಗೆ ಒಂದಿರುತ್ತೆ. ಸೊ ನಾವು ಮಾರ್ನಿಂಗ್ 9 o'clock ಸ್ಲಾಟ್ನ ಬುಕ್ ಮಾಡಿದ್ವಿ. ಬಟ್ ಅನ್ಲಕ್ಕಿ ನಾವು ಅನ್ಫಾರ್ಚುನೇಟ್ಲಿ ನಾವು ರೀಚ್ ಆಗೋಷ್ಟೊತ್ತಲ್ಲಿ, ನಮ್ಮ ಬಸ್ ರೀಚ್ ಆಗೋಷ್ಟೊತ್ತಲ್ಲಿ 10 o'clock ಆಗಿತ್ತು. ಸೊ ವಿ ಮಿಸ್ಡ್ ಇಟ್. ಬಟ್ ನಾವು ಯಾವ ರೂಟಲ್ಲಿ ಹೋಗಿದ್ವಲ್ಲ ಬಸ್ಗೆ, ಮುನ್ನಾರ್ ಬಸ್ ಸ್ಟ್ಯಾಂಡ್ ಹೆಂಗೆ ರೀಚ್ ಆಗ್ತೀವಲ್ಲ ಅಲ್ಲಿ ಅದೇ ಸೇಮ್ ರೂಟು ಅವ್ರು ಕರ್ಕೊಂಬಂದು ತೋರಿಸ್ತಾರೆ, ಬಟ್ ಇನ್ನು ಟಾಪ್ ವ್ಯೂ ಅಷ್ಟೇ. ದಟ್ಸ್ ಓಕೆ. ಬಟ್ ಯು ಪೀಪಲ್ ಪ್ಲ್ಯಾನ್ ಆ್ಯಂಡ್ ಬುಕ್ ಇಟ್. ಓಕೆ, ಮುಂಚೆನೇ ಬುಕ್ ಮಾಡ್ಕೋಬೇಡಿ, ಯಾಕಂದರೆ ನಮ್ಗೆ ಆಗಿದ್ದ ಥರ ನಿಮ್ಗೆ ಆಗಬಾರ್ದು. ಬಸ್ ಆಗಲಿ ಟ್ರೈನ್ ಆಗಲಿ ವಾಟ್ ಎವರ್, ಇಫ್ ಯು ಆರ್ ಗೋಯಿಂಗ್ ಬೈ ಬೈಕ್ ದಟ್ಸ್ ಫೈನ್, ನೀವು ಅಲ್ಲೇ ಬುಕ್ ಮಾಡ್ಕೊಬೋದು ಅಥವಾ ಮುಂಚೆನೂ ಬುಕ್ ಮಾಡ್ಕೊಬೋದು. ಬಿಕಾಸ್ ನೀವು ಆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀರಾ ಅಂದರೆ ಯು ಕ್ಯಾನ್, ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ನೀವು ರೀಚ್ ಆಗ್ತೀರಾ ಕರೆಕ್ಟ್ ಟೈಮ್ಗೆ ಅಂದರೆ ಯು ಕ್ಯಾನ್ ಬುಕ್ ಇಟ್ ಅರ್ಲಿ ಲೈಕ್ ಅಸ್. ಇಲ್ಲ ಹೆಚ್ಚು ಕಮ್ಮಿ ಆಗುತ್ತೆ, ಬಿಕಾಸ್ ಇಟ್ಸ್ ಘಾಟ್ ಸೆಕ್ಷನ್, ನಿಮಗೆ ಪಿನ್ಸ್ ತುಂಬ ಬೆಂಡ್ಸ್ ಜಾಸ್ತಿ ಇರುತ್ತೆ. ಸೊ ರೀಚ್ ಆಗೋ ಟೈಮ್ ನಿಮಗೆ 10-11 ಆಗುತ್ತೆ ಅಂದರೆ ಕೈಂಡ್ಲಿ ಬುಕ್ ಇಟ್ ಆಫ್ಟರ್ವರ್ಡ್ಸ್. ಮ್ಯಾಮ್ ಕೈಂಡ್ಲಿ ಶೇರ್ ದ ಐಟನರಿ ಡೀಟೇಲ್ಸ್, ವಿ ಆರ್ ಆಲ್ಸೋ ಪ್ಲಾನಿಂಗ್ ಫಾರ್ ದ ಟ್ರಿಪ್ ಅಂತ ಕೇಳಿದ್ದೀರಾ. ಎಸ್, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾವು ಹೇಗೆ ಪ್ಲಾನ್ ಮಾಡಿದ್ವಿ ಅಂದರೆ ಐಟನರಿನ ಫಸ್ಟೇ ಬಂದು ಎಕೋ ಪಾಯಿಂಟು, ವ್ಯೂ ಪಾಯಿಂಟ್, ಟೀ ಪ್ಲಾಂಟೇಷನ್ನು, ಈ ಥರ ಪಾಯಿಂಟ್ ವ್ಯೂ ಏನಿದೆ ಆ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಾವು ಫಸ್ಟು ಹೇಳ್ದಂಗೆ ಡಬಲ್ ಡೆಕ್ಕರ್ ಬಸ್ನ ಬುಕ್ ಮಾಡಿದ್ವಿ ಮಾರ್ನಿಂಗು. ಆ ಪ್ಲಾನ್ ಸ್ಕಿಪ್ ಆದಮೇಲೆ ತಕ್ಷಣ ಒಂದು ಬಸ್ ಸ್ಟ್ಯಾಂಡಲ್ಲಿ, ಒಂದು ಬಸ್ ಸ್ಟಾಪಲ್ಲಿ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ವಿ ಡಿಂಟ್ ವೇಸ್ಟ್ ಅವರ್ ಟೈಮ್. ಯಾಕಂದರೆ ಫಸ್ಟ್ ಡೇ ನಮ್ದು ಸ್ಟೇ ಇದ್ದಿದೆ, ಚೆಕ್ ಇನ್ ಆಗೋದು ಈವ್ನಿಂಗ್ ಇತ್ತು. ಸೊ ನಾವು ರೆಸ್ಟ್ ಆಫ್ ದ ಈವ್ನಿಂಗ್ವರೆಗೂ ಏನು ಮಾಡೋದು ಅಂದಾಗ ನಾವು ವ್ಯೂ ಪಾಯಿಂಟು, ಟೀ ಪ್ಲಾಂಟೇಷನ್ ಎಲ್ಲ ಕವರ್ ಮಾಡ್ಕೊಂಡ್ಬಿಟ್ವಿ. ಸೊ ಸೆಕೆಂಡ್ ಡೇ ಬಂದು ನಾವು ಫುಲ್ ಆಫ್ ಅಡ್ವೆಂಚರ್ಸ್ನ ಪ್ಲಾನ್ ಮಾಡಿದ್ವಿ. ಲೈಕ್ ವಾಟರ್ ಫಾಲ್ಸ್ಗೆ ಹೋಗೋದಾಗಲಿ, ಜಿಪ್ ಲೈನ್ ಮಾಡೋದಾಗಲಿ, ಹ್ಯಾಂಗಿಂಗ್ ಬ್ರಿಡ್ಜ್ ಆಗಲಿ, ಈ ಥರ ಗ್ಲಾಸ್ ಬ್ರಿಡ್ಜ್ ಆಗಲಿ, ಬೋಟಿಂಗ್, ಈ ಥರ ಎಲ್ಲ ಥರ ಗೇಮ್ಸ್, ಪ್ಯಾರಾಗ್ಲೈಡಿಂಗು, ಮತ್ತಿನ್ನೇನು ಎಲಿಫೆಂಟ್ ಕ್ಯಾಂಪು, ಈ ಥರ ಎಲ್ಲನೂ ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ಮಾಡಿದ್ವಿ. ಸೆಕೆಂಡ್ ಡೇ ಬಂದು ಎಲ್ಲ ಅಡ್ವೆಂಚರ್ಸ್ನ ಮುಗಿಸ್ಕೊಂಡ್ವಿ. ಆ್ಯಕ್ಚುಲಿ ಟೋಟಲ್ ಮುನ್ನಾರ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ನಿಮಗೆ 2 days ಸಾಕು, 3 days ಏನು ಬೇಕಾಗಿರಲ್ಲ. ಬಟ್ ವಿ ಆಪ್ಟೆಡ್, ನಮಗೆ ಅನಿಸ್ತು ಇನ್ನೊಂದು ದಿನ ನಾವು ಇರಬೇಕು ಎಕ್ಸ್ಟ್ರಾ ಅಂತ. ಯಾಕಂದರೆ ನಾವು ತುಂಬ ಇಯರ್ಸ್ ಆದಮೇಲೆ ಸಿಗ್ತಿರೋದ್ರಿಂದ, ಇದು ಗರ್ಲ್ಸ್ ಟ್ರಿಪ್ ಇರೋದ್ರಿಂದ ಒಂದು ದಿನ ನಾವು ರೆಸಾರ್ಟಲ್ಲಿ ಸ್ಟೇ ಆಗಿ ಆರಾಮಾಗಿ ರೀಲ್ಸ್ ಮಾಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು, ಹಾಡಿಕೊಂಡು, ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಮಜಾ ಮಾಡಿಕೊಂಡು ವಿ ಕೇಮ್ ಔಟ್. ವಿಚ್ ಆರ್ ದ ಪ್ಲೇಸಸ್ ವಿ ಹ್ಯಾವ್ ಬಿನ್ ಕವರ್ಡ್ ಇನ್ ಮುನ್ನಾರ್ ಆ್ಯಂಡ್ ಕ್ಯಾನ್ ಯು ಪ್ಲೀಸ್ ಲೆಟ್ ಮಿ ನೋ ಇಸ್ ದಿಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಅಂತ ಕೇಳಿದ್ದೀರಾ. ವೆದರ್ ಬಗ್ಗೆ ಹೇಳಬೇಕಂದ್ರೆ ಜೂನ್ ಇಸ್ ಅ ಪರ್ಫೆಕ್ಟ್ ಟೈಮ್. ಯಾಕಂದರೆ ಈ ಕಡೆ ಜಾಸ್ತಿ ಮಳೆನೂ ಬೀಳ್ತಿರಲ್ಲ, ಈ ಕಡೆ ತುಂಬ ಕಮ್ಮಿನೂ ಅನ್ಸಲ್ಲ ನಿಮಗೆ. ಮಾಯ್ಸ್ಟ್ ಆ ಮಾನ್ಸೂನ್ದು ಏನಿದೆ ವೆದರು, ಆ ಮಾನ್ಸೂನ್ ವೆದರ್ ನೀವು ನೋಡ್ಬೋದು. ಇವಾಗ ನಮ್ಮದು ಮಲ್ನಾಡ್ ಸೈಡ್ ಏನಿರುತ್ತೆ ಹಾಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ತುಂಬ ಮಳೆ ಬಿದ್ರೂ ತುಂಬ ಕಿರಿಕಿರಿ. ಆ್ಯಕ್ಚುಲಿ ತುಂಬ ಮೋಸ್ಟ್ ಆಫ್ ದ ಪ್ಲೇಸಸ್ ವಿಲ್ ಬಿ ಕ್ಲೋಸ್ಡ್. ಇವಾಗ ನಿಮಗೆ ಕುಂದಲಾ ಲೇಕು ನಮಗೆ ಕ್ಲೋಸ್ ಆಗಿತ್ತು ಆ ಟೈಮಲ್ಲಿ. ಸ್ವಲ್ಪ ಮಳೆ ಬಿದ್ರೂ ಬೋಟಿಂಗಿಗೆ ನಿಮಗೆ ಅಲೋ ಮಾಡಲ್ಲ. ಮತ್ತು ಹಾಟ್ ಏರ್ ಬಲೂನ್ ಕೂಡ ವೆದರ್ ನಿಮಗೆ ಸಪೋರ್ಟ್ ಮಾಡಲ್ಲ ತುಂಬ ಮಳೆ ಇದ್ದರೆ. ಸೊ ನಮಗೆ ಹಾಟ್ ಏರ್ ಬಲೂನ್ ಕೂಡ ಮಿಸ್ ಆಯಿತು. ನಮಗೊಂದು 3 ಮಟ್ಟುಪಟ್ಟಿ ಡ್ಯಾಮು ಕ್ಲೋಸ್ ಆಗಿತ್ತು, ನಮಗೆ ನೋಡೋಕ್ಕಾಗಲಿಲ್ಲ ಮೇನ್ ಡ್ಯಾಮ್ನೇ. ಸೊ ಅದಕ್ಕೆ ಜೂನ್ ವಿಲ್ ಬಿ ಬೆಸ್ಟ್ ಟೈಮ್. ಇವಾಗ ಜುಲೈ ನೋಡಿ ತುಂಬ ಮಳೆ ಬೀಳ್ತಿದೆ. ಈ ಕೊಳಕುಮಲೈ ಟ್ರೆಕ್ನು ಕ್ಲೋಸ್ ಮಾಡಿದ್ದಾರೆ ಬಿಕಾಸ್ ಆಫ್ ದ ವೆದರ್. ಸೊ ತುಂಬ ರೈನಿ ಇದ್ದಾಗ ನೀವು ಹೋಗ್ತೀರಾ ಅಂದರೆ ಆವಾಗ ಸ್ವಲ್ಪ ಎಲ್ಲ ಪ್ಲೇಸಸ್ನ ನಿಮಗೆ ಕವರ್ ಮಾಡೋಕ್ಕಾಗಲ್ಲ. ಸೊ ಜೂನ್ ವಿಲ್ ಬಿ ದ ಬೆಸ್ಟ್ ಟೈಮ್. ಮತ್ತು ಪ್ಲೇಸಸ್ ಕವರ್ ಮಾಡಿದ್ದು ಹೇಳಬೇಕಂದ್ರೆ ನಾವು ಕ್ಯಾಟಗರೈಸ್ಡ್ ಹೋದ್ರಿಂದ ಫಸ್ಟ್ ಡೇ ನಾವು ವ್ಯೂ ಪಾಯಿಂಟ್ ನೋಡಿದ್ವಿ, ಟೀ ಪ್ಲಾಂಟೇಷನ್,
ಚಾಕ್ಲೇಟ್ ಫ್ಯಾಕ್ಟ್ರಿ, ವ್ಯೂ ಪಾಯಿಂಟ್, ಎಕೋ ಪಾಯಿಂಟ್, ಸೂಸೈಡ್ ಪಾಯಿಂಟ್, ಈ ಥರ ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದೆ. ಸೆಕೆಂಡ್ ಡೇ ಬಂದು ನಾವು ಜಿಪ್ ಲೈನ್ ಹೋದ್ವಿ, ರಿಪ್ಪಲ್ ವಾಟರ್ಫಾಲ್ಸ್ ಅಂತ ಜಿಪ್ ಲೈನ್ ಒಂದಿತ್ತು. ಮತ್ತು ಒಂದು ಅಡ್ವೆಂಚರ್ ಪಾರ್ಕ್ ಹೋಗಿದ್ವಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದರಲ್ಲಿ ತುಂಬ ಒಂದು 8 to 9 ಗೇಮ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ. ದಟ್ ವಾಸ್ ಆಲ್ಸೋ ಗುಡ್. ನಾನು ಕ್ಯಾಪ್ಷನಲ್ಲಿ ಹಾಕಿರ್ತೀನಿ ಆ ಅಡ್ವೆಂಚರ್ ಪಾರ್ಕ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಪ್ಲೇಡ್ ಹ್ಯಾಂಗಿಂಗ್ ಬ್ರಿಡ್ಜ್, ಅದನ್ನು ನಾವು ಆಡಿದ್ವಿ. ಮತ್ತು ಹಾಟ್ ಏರ್ ಬಲೂನ್ ನಮ್ಮ ಲಿಸ್ಟಲ್ಲಿತ್ತು, ಬಟ್ ಅದು ಕ್ಲೋಸ್ ಆಗಿತ್ತು ವೆದರಿಂದ, ಸೊ ವಿ ಕುಡಂಟ್ ಎಕ್ಸ್ಪ್ಲೋರ್. ಎಲಿಫೆಂಟ್ ಕ್ಯಾಂಪ್ ಹೋಗಿದ್ವಿ, ಎಲಿಫೆಂಟ್ ರೈಡ್ ಹೋಗಿದ್ವಿ. ಒಂದು 150 to 200 ಮೀಟರ್ ನಿಮಗೆ ಎಲಿಫೆಂಟ್ ರೈಡ್ ಕರ್ಕೊಂಡು ಹೋಗ್ತಾರೆ, ವಿತ್ ವಿಡಿಯೋ ಇರುತ್ತೆ. ದಟ್ ವಾಸ್ ಆಲ್ಸೋ ನೈಸ್, ಚೆನ್ನಾಗಿತ್ತು. ಅಂದರೆ ಡ್ಯಾನ್ಸ್ ಎಲ್ಲ ಆಡಿಸ್ತಾರೆ ಎಲಿಫೆಂಟ್ಗೆ. ಅದು ಗೆಸ್ಚರ್ ಎಲ್ಲ ಮಾಡುತ್ತೆ, ನೋಡೋಕೆ ಕ್ಯೂಟ್ ಅನಿಸುತ್ತೆ. ನಿಮಗೆ ಒಂದು ವಿಡಿಯೋ ಬೇಕು ಅಂದರೆ ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಬಟ್ ಪ್ರೈಸ್ ಸ್ವಲ್ಪ ಹೈ ಅನಿಸ್ತು ನಮಗೆ. ಪರ್ ಹೆಡ್ 800 or 900 ಇದೆ ಅದು. ಬರೀ ಒಂದು 200 ಮೀಟರು 10 minutes ಜರ್ನಿಗೆ ನಿಮಗೆ ಅದು ನನಗೆ ಯಾಕೋ ಅಷ್ಟು ವರ್ತ್ ಅನಿಸಿಲ್ಲ. ನಮ್ಗೆ ಅದಕ್ಕಿಂತ ಸಕ್ಕರೆ ಬೈಲೆ ತುಂಬ ಇಷ್ಟ ಆಗೋಯ್ತು. ಬಿಕಾಸ್ ನಿಮ್ಮ 500 ಒಳಗಡೆ ನೀವು ಸ್ನಾನನೂ ಮಾಡಿಸ್ಬೋದು, ಫೋಟೋ ತಕ್ಕೋಬೋದು, ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಎಲಿಫೆಂಟ್ ಜೊತೆ. ಬಟ್ ಇದು ಆ ಥರ ಏನು ಇರಲಿಲ್ಲ. ಸೊ ಐ ಡಿಂಟ್ ಫೀಲ್ ವರ್ತ್ ಅದು. ನೆಕ್ಸ್ಟ್ ಎಲ್ಲಿ ಹೋಗಿದ್ವಿ ನಾವು? ಇಡುಕ್ಕಿ ಫಾಲ್ಸ್ಗೆ ಹೋಗಿದ್ವಿ ನಾವು, ವಾಟರ್ ಫಾಲ್ಸ್. ಆಮೇಲೆ ಸ್ವಲ್ಪ ರೀಲ್ಸ್ ಮಾಡಿದ್ವಿ ಅಷ್ಟೇ. ಥರ್ಡ್ ಡೇ ಬಂದು ನಾವು ಎಕ್ಸ್ಟ್ರಾ ಡೇ ಅಂತಲೇ ಅಂದ್ಕೊಂಡಿದ್ವಿ ಆ್ಯಕ್ಚುಲಿ. ಏನೂ ಪ್ಲೇಸಸ್ ಕವರ್ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇರಲಿಲ್ಲ ನಮಗೆ. ನಾವು ಆ ಸ್ಟೇನ ಎಂಜಾಯ್ ಮಾಡಬೇಕು ಅಂತಲೇ ಆ ಥರ್ಡ್ ಡೇನ ನಾವು ಇಟ್ಕೊಂಡಿದ್ದು. ಸೊ ಇಟ್ ವಾಸ್ ನೈಸ್. ನಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಡ್ಯಾನ್ಸ್ ಆಡೋದಾಗಲಿ, ಆ ಮಾನ್ಸೂನು, ಆ ವೆದರು, ಮಳೇಲಿ ನಮ್ಗೆ ಹೆಂಗೆ ಹೇಳಬೇಕು, ವಿ ಫೆಲ್ಟ್ ಲೈಕ್ ವಿ ಆರ್ ಲಿವಿಂಗ್ ಅ ಯೂತ್ ಲೈಫ್ ಅಗೇನ್. ಫ್ಯಾಮಿಲಿ ಇದೆ, ಮಗು ಇದೆ, ಇದು ಯಾವುದು ನಮ್ಮ ತಲೆಗೆ ಬರಲೇ ಇಲ್ಲ. ಮಾತು ಮಳೇಲಿ ಖುಷಿ, ಆ ನಗು. ಟ್ರಸ್ಟ್ ಮಿ ಗರ್ಲ್ಸ್, ಗೋವಾ ಗರ್ಲ್ಸ್ ಟ್ರಿಪ್ ನಿಮಗೆ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಮತ್ತೆ ಒಂದು ರೀಬೂಟ್ ಆಗುತ್ತೆ ನಿಮಗೆ ಲೈಫಲ್ಲಿ. ಸೊ ಯು ಕೀಪ್ ದಟ್ ಒನ್ ಎಕ್ಸ್ಟ್ರಾ ಡೇ. ಯಾಕಂದರೆ ನಿಮಗೆ 2 days ನಿಮಗೆ ಆ ಪ್ಲೇಸ್ ನೋಡಿಲ್ಲ, ಈ ಪ್ಲೇಸ್ ನೋಡಿಲ್ಲ ಅನ್ನೋ ಒಂದು ಬ್ಯುಸಿ ಇದರಲ್ಲಿ ನಿಮಗೆ ಆ ಸ್ಟೇ ಬಗ್ಗೆ ಎಂಜಾಯ್ ಮಾಡಬೇಕು ಅನ್ಸೋದೇ ಇಲ್ಲ. ನಿಮಗೆ ಹೋದ್ವಿ, ನೋಡಿದ್ವಿ, ಮಲ್ಕೊಂಡ್ವಿ, ಬಂದ್ವಿ, ಈ ಥರ ಆಗಬಾರ್ದು. 1 day ನಿಮ್ಮ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೇಳಿ. ದಟ್ ವಿಲ್ ಬಿ ವೆರಿ ನೈಸ್. ಓಕೆ, ಮೇನ್ ಪ್ಲೇಸಸ್ ಕವರ್ ಅಂತ ಹೇಳಬೇಕಂದ್ರೆ ಕೊಳಕುಮಲೆ ಟ್ರೆಕ್ ಮಿಸ್ ಮಾಡಬೇಡಿ. ಬೋಟ್ ಲೇಕ್ ಹೋಗಿ ಬೋಟಿಂಗ್ ಮಾಡಿ, ಟೀ ಪ್ಲಾಂಟೇಷನಲ್ಲಿ ಫೋಟೋಸ್ ತೊಗೊಳೋದು ಮರಿಬೇಡಿ. ವಿತ್ ಕಾಸ್ಟ್ಯೂಮ್ಸ್ ತೊಗೊಂಡ್ರೆ ಮೆಮೊರಿಯಾಗಿ ಉಳಿಯುತ್ತೆ. ಮತ್ತು ವಾಟರ್ ಫಾಲ್ಸ್ಗೆ ಹೋಗೋದು ಮರಿಬೇಡಿ. ಅಡ್ವೆಂಚರ್ ಮರೆಯೋದು ಬೇಡಿ, ಲೈಕ್ ಹಾಟ್ ಏರ್ ಬಲೂನ್ನ ಮಿಸ್ ಮಾಡ್ಕೋಬೇಡಿ. ಜಿಪ್ ಲೈನ್ ಹೋಗೋದು ಮರಿಬೇಡಿ. ಜಿಪ್ ಲೈನ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ನಾನು ಫಸ್ಟ್ ಟೈಮ್ ಮಾಡಿದ್ದು ಅಲ್ಲೇ ಮಾಡಿದ್ದು. ಸೇಫ್ಟೀಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಪ್ಲೀಸ್ ಟ್ರೈ ಜಿಪ್ ಲೈನ್. ನೆಕ್ಸ್ಟ್ ಬಂದು ಟೋಟಲ್ ಕಾಸ್ಟ್ ಆಫ್ ದ ಟ್ರಿಪ್. ಕ್ಯಾನ್ ಯು ಪ್ಲೀಸ್ ಲೆಟ್ ಮಿ ನೋ ಟೋಟಲ್ ಕಾಸ್ಟ್ ಆಫ್ ದ ಟ್ರಿಪ್ ಅಂತ ಕೇಳಿದ್ದೀರಾ. ಸೊ ನಾವು ಪ್ಯಾಕೇಜಲ್ಲಂತೂ ಹೋಗಿರಲಿಲ್ಲ. ನಾವು 5 members ಅಂತ ಫಸ್ಟ್ ಪ್ಲ್ಯಾನ್ ಮಾಡಿದ್ದು, ಬಟ್ ಹೋಗಿದ್ದು 3 members ಮಾತ್ರ. ಸೊ ನಮ್ಮ 3 membersಲ್ಲಿ ನಾವು ಡಿವೈಡ್ ಮಾಡ್ಕೊಂಡ್ವಿ. ಲೈಕ್ ಇವಾಗ ಬಸ್ಸು ಹೋಗೋದು ರಿಟರ್ನ್ ನಾನು ಮಾಡಿಬಿಟ್ಟಿದ್ದೆ. ಲೈಕ್ ಒಬ್ಬೊಬ್ಬರು ಒಂದೊಂದು ಸೆಕ್ಟರ್ನ ಇಟ್ಕೊಂಡ್ಬಿಟ್ಟಿದ್ವಿ. ನಾನು ಟ್ರಾನ್ಸ್ಪೋರ್ಟ್ದು ನೋಡಿಕೊಂಡೆ, ನನ್ನ ಫ್ರೆಂಡ್ ಒಬ್ಬರು ಸ್ಟೇದು ನೋಡಿಕೊಂಡ್ರು, ಇನ್ನೊಬ್ಬರು ಫುಡ್ದು ನೋಡಿಕೊಂಡ್ರು. ಸೊ ಈ ಥರ ನೀವು ಹೋಗಿ ಕ್ಯಾಟಗರೈಸ್ ಮಾಡಿಕೊಂಡ್ರೆ ಇಟ್ ವಿಲ್ ಹೆಲ್ಪ್. ನಿಮಗೆ ತುಂಬ ಕನ್ಫ್ಯೂಷನ್ ಆಗಲ್ಲ. ಮತ್ತು ನಾವು 3 days ಏನಿದ್ವಿ, ಡೇ ಟು ಡೇ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡಿ ಈವ್ನಿಂಗ್ ಅಷ್ಟರೊಳಗೆ ಡಿವೈಡ್ ಮಾಡ್ಕೊಂಡ್ಬಿಡ್ತಿದ್ವಿ. ಎಕ್ಸಾಂಪಲ್ ಹೇಳಬೇಕಂದ್ರೆ ಫಸ್ಟ್ ಡೇ ನಾವು ಏನು ಹೋಗಿದ್ವಿ ಆ ಸ್ಟೇಜ್ನ ಒಬ್ಬರು ಪೇ ಮಾಡ್ತಿದ್ರೆ, ನನ್ನ ಫ್ರೆಂಡ್ ಪೇ ಮಾಡಿದರೆ, ನಾವು ಮತ್ತೆ ನೈಟ್ ಅಷ್ಟರಲ್ಲಿ ಅದನ್ನೇ ಕೂತ್ಕೊಂಡು ಆವತ್ತಿನ ಫುಡ್ಡಿಂದು ಯಾರು ಪೇ ಮಾಡಿದ್ದಾರೆ ಅದನ್ನು ಡಿವೈಡ್ ಮಾಡಿಕೊಂಡು, ಮತ್ತು ಸ್ಟೇದು ಏನು ಯಾರು ಪೇ ಮಾಡಿದ್ದಾರೆ ಅದನ್ನು ಡಿವೈಡ್ ಮಾಡಿಕೊಂಡು ನಾವು ಸಗ್ರಿಗೇಟ್ ಮಾಡಿಕೊಂಡು ಪೇ ಬ್ಯಾಕ್ ಮಾಡ್ಕೊಂಬಿಡ್ತಿದ್ವಿ. ಸೊ ದಟ್ ನಿಮಗೆ ಆ ಕನ್ಫ್ಯೂಷನೇ ಇರಲ್ಲ. ಯಾಕಂದರೆ ಒಂದು ಸಲ ಟ್ರಿಪ್ಪಿಂದ ವಾಪಸ್ ಬಂದಾಗ ನಿಮಗೆ ಮರ್ತೋಗ್ಬಿಟ್ಟಿರುತ್ತೆ ನಾವು ಎಲ್ಲೆಲ್ಲಿ ಏನೇನು ಪೇ ಮಾಡಿದ್ದೀವಿ. ಕೆಲವು ಕಡೆ ಕ್ಯಾಶ್ ಕೊಟ್ಟಿರ್ತೀವಿ, ಕೆಲವು ಕಡೆ ಫೋನ್ಪೇ ಮಾಡಿರ್ತೀವಿ. ನೀವು ನೋಟ್ ಏನೇ ಬರ್ಕೊಂಡಿದ್ರು ನಾವು ಏನಕ್ಕೆ ಕೊಟ್ಟಿದ್ವಿ ಅದು ಹೆಸರು ಗೊತ್ತಿರುತ್ತೆ ಅಷ್ಟೇ, ನಿಮಗೆ ಐಡಿಯಾನೇ ಇರಲ್ಲ. ಸೊ ಐ ವಿಲ್ ಸಜೆಸ್ಟ್ ನೀವು ಅಲ್ಲಲ್ಲೇ ಕೂತ್ಕೊಂಡು ಆವತ್ತಿನ ದಿನಾನೇ ಯು ಕ್ಯಾನ್ ಸೆಗ್ರಿಗೇಟ್. ಮತ್ತು ಫುಡ್ಡಲ್ಲೂ ಅಷ್ಟೇ ನಾವು ಏನು ಫ್ಯಾಸಿನೇಟಾಗಿ ಫ್ಯಾನ್ಸಿಯಾಗಿ ತೊಗೊಳ್ಳಿರಲಿಲ್ಲ. ಎಲ್ಲರೂ 3 ಜನ ಸೇಮ್ ತೊಗೊಳ್ತಿದ್ವಿ ಎಲ್ಲಿ ಹೋದ್ರೂ. ಅಂದರೆ ನಿನ್ಗೊಂದು ಟೇಸ್ಟು, ನಾನು ಒಂದು ಸ್ವಲ್ಪ ಹೆಚ್ಚು, ಈ ಥರ ಏನೂ ತೊಗೋತಿರ್ಲಿಲ್ಲ. ನಾವು ಸಪ್ರೇಟ್ ಅಂತ ತೊಗೊಳ್ಳೇ ಇಲ್ಲ. ಅಂದರೆ ನಮಗೆ ಕಾಮನ್ ಮೀಲ್ಸ್ ಏನಿದೆ ಅದನ್ನು ತೊಗೊಳ್ತಿದ್ವಿ. ಬಟ್ ಫಿಶ್ ಬೇಕಂದರೆ ಎಕ್ಸ್ಟ್ರಾ ಆ್ಯಡ್ ಆನ್ ಮಾಡ್ಕೊಂಡು ಅಲ್ಲೇ ಪೇ ಮಾಡ್ಕೊಂಬಿಡ್ತಿದ್ವಿ ನಾವು. ಈಗ ನನಗೆ ಫಿಶ್ ಬೇಕಂದರೆ ನಾನು ತೊಗೊಂಡು ಅಲ್ಲೇ ಪೇ ಮಾಡಿಬಿಡ್ತಿದ್ದೆ. ಅದನ್ನು ಮತ್ತೆ ನಾನು ಗ್ರೂಪಲ್ಲೇ ಆ್ಯಡ್ ಮಾಡ್ತಿರ್ಲಿಲ್ಲ. ಬಟ್ ಮೀಲ್ಸ್ ಮಾತ್ರ ನಾವು ಸಗ್ರಿಗೇಟ್ ಮಾಡ್ಕೋತಿದ್ವಿ. ಸೊ ಒಂದು ಕಡೆ ನೀವು ಟ್ರಿಪ್ ಅಂತ ಹೋದಾಗ ಫುಡ್ಡಲ್ಲೂ ಅಷ್ಟೇ ಯು ಶುಡ್ ಬಿ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದರೆ ಇವಾಗ ನೀನು 10 ವೆರೈಟಿ ಒಬ್ಬರು ತಿಂತೀವಿ, ಒಬ್ಬರು 1 ವೆರೈಟಿ ತಿಂತೀವಿ, ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡ್ತೀವಿ ಅಂದರೆ ಅದು ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ಸೊ ನೀವು ಗ್ರೂಪಲ್ಲಿ ಹೋಗ್ತಿರ್ಬೇಕಾದ್ರೆ ಫುಡ್ ಬಗ್ಗೆ ಎಲ್ಲ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಅಂದರೆ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಟ್ರಿಪ್ನ ಎಂಜಾಯ್ ಮಾಡೋದನ್ನ ಮೇನ್ ಕಾನ್ಸಂಟ್ರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಇದು ಒಂದು ಟಿಪ್ ನಾನು ಕೊಟ್ಟಿರ್ತೀನಿ. ಸೊ ಟೋಟಲ್ ಕಾಸ್ಟ್ ಪರ್ ಹೆಡ್ ಅಂತ ಹೇಳಬೇಕಂದ್ರೆ ನನಗೆ ಅರೌಂಡ್
12,000 to 30,000 ಬಿತ್ತು. ಒಬ್ಬೊಬ್ಬರಿಗೆ 13,000 ಆಗಿತ್ತು ಆ್ಯಕ್ಚುಲಿ, ಅದು ಇನ್ಕ್ಲೂಡಿಂಗ್ ಫುಡ್. ಸೊ ನಿಮಗೆ ಎಲ್ಲೇ ಸ್ಟೇಯಲ್ಲಿದ್ದರೂ ನಿಮಗೆ ಒಂದು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇತ್ತು, ಇಲ್ಲಾಂದರೆ ಒಂದು ಡಿನ್ನರ್ ಇನ್ಕ್ಲೂಡ್ ಇರುತ್ತೆ. ಅದು ಬಿಟ್ಟು ಎಕ್ಸ್ಕ್ಲೂಡಿಂಗ್ ಫುಡ್ ನಾವೇ ಪೇ ಮಾಡಿದ್ರಿಂದ. ಮತ್ತು ನಾನು ಜಿಪ್ ಲೈನ್ನ 2 ಟೈಮ್ಸ್ ಆಟ ಆಡಿದ್ವಿ. 1,500 ಪರ್ ಹೆಡ್ ಇರುತ್ತೆ ಅದು ಜಿಪ್ ಲೈನು. ಸೊ ಅಲ್ಲಿಗೆ 3,000 ನಂದು ಅಲ್ಲೇ ಹೋಗಿಬಿಟ್ಟಿತ್ತು. ಸೊ ನಾವು ಅಡ್ವೆಂಚರ್ಸ್ಗೆ ಕೊಟ್ಟಿರೋದೇ ಜಾಸ್ತಿ ಆ್ಯಕ್ಚುಲಿ. ಹಂಗೆ ನೋಡಿದ್ರೆ ನಾವು ಗೇಮ್ಸ್ಗೆಲ್ಲ ಆಡಿದ್ವಿ. ನಾವು ಜಾಸ್ತಿ ಗೇಮ್ಸ್ ಆಡಿದ್ರಿಂದ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಬಟ್ ವಿ ನೆವರ್ ರಿಗ್ರೆಟೆಡ್ ಇಟ್. ನಮ್ಗೆ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಕ್ಚುಲಿ. ಯಾಕಂದರೆ ನಾವು ಮತ್ತೆ ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ. ಐ ಡೋಂಟ್ ಹ್ಯಾವ್ ಅ ಪ್ಲಾನ್ಸ್ ಅಗೇನ್ ಗೋಯಿಂಗ್ ಫಾರ್ ದ ಕೇರಳ. ಹೋದರೂ ನಮಗೆ ನೆಕ್ಸ್ಟ್ ವೆಗಮಾನ್, ವರ್ಕಲ ಈ ಕಡೆ ಸೈಡ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಟ್ ಈ ಥರ ಜಿಪ್ಲೈನ್ ಎಲ್ಲ ಇರೋದು ಆಲ್ಮೋಸ್ಟ್ ಈ ಕಡೆ ಸೈಡೇ. ನಿಮಗೆ ಸೂರ್ಯನೆಲ್ಲೂರು, ಮುನ್ನಾರ್ ಈ ಕಡೆ ಸೈಡೇ ನಿಮಗೆ ಜಿಪ್ಲೈನ್ ಸಿಗೋದು. ಸೊ ಪ್ಲೀಸ್ ಮಿಸ್ ಮಾಡಬೇಡಿ. ನಿಮ್ಗೆ ಖುಷಿ ಆಗುತ್ತೆ ಅಂದರೆ ನೀವು 2 ಸಲ 3 ಸಲ ಅಲ್ಲ 4 ಸಲ ಬೇಕಾದ್ರೂ ಆಟ ಆಡಿ, ಇಫ್ ಯು ಆರ್ ಹ್ಯಾಪಿ ಆನ್ ದಿಸ್, ಅಷ್ಟೇ ನಾನು ಹೇಳೋದು. ಸೊ ಟೋಟಲ್ ಕಾಸ್ಟ್ ಬಂದು 13,000 ಆಗಿತ್ತು ನಮಗೆ. ಟೋಟಲ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬಂದು 6,000, ಫುಡ್ ಬಂದು ಒಂದು 3,000 to 4,000. ಆಮೇಲೆ ಗೇಮ್ಸ್ಗಳಿಗೆ ನಾವು ಒಂದು 5,000 ಸ್ಪೆಂಡ್ ಮಾಡಿದ್ದೀವಿ. ಸ್ಟೇಸ್ಗೆ ನಿಮಗೆ ಹೇಳಬೇಕಂದ್ರೆ 1,800 ಪ್ಲಸ್ 900, ಅದು ಒಂದು 2,000 to 3,000 ಆಗಿತ್ತು. ಸೊ ಇನ್ ಟೋಟಲ್ ನಿಮಗೆ ಬಸ್ ಇನ್ಕ್ಲೂಡ್ ಮಾಡಿದ್ರೆ ನಿಮಗೆ 13,000, ನನಗೆ ಪರ್ ಹೆಡ್ ನಿಮಗೆ ಒಂದು 13,000 ಬೀಳುತ್ತೆ. ಸೊ 3 ಮೆಂಬರ್ಸ್ ಹೋಗಿದ್ರಿಂದ ನಿಮಗೆ ಕಮ್ಮಿನೇ ಅನಿಸುತ್ತೆ ಆ್ಯಕ್ಚುಲಿ. ಇವಾಗ ನಾವು ಶಾಪಿಂಗ್ ಅಂತ ಹೋದರೆ ಒಂದು 10,000 ಬಟ್ಟೆಗೆ ಖರ್ಚು ಮಾಡ್ತೀವಿ. ಸೊ 13,000 3 ಡೇಸ್ಗೆ ನಂಗೆ ವರ್ತ್ ಅನಿಸ್ತು. ನನಗೆ ಆ ಥರ ಏನು ಅನಿಸಿಲ್ಲ. ಬಟ್ ಎಸ್, ಇವಾಗ ಯಾರು ಪ್ಲ್ಯಾನ್ ಮಾಡ್ತಿದ್ರೆ ಹೋಗೋಕ್ಕೆ ಟ್ರಿಪ್ಗೆ, ಯು ಗೋ ಇನ್ ಅ ಲಾರ್ಜ್ ಗ್ರೂಪ್. ಸೊ ಇವಾಗ 5 to 6 ಮೆಂಬರ್ಸ್ ಹೋದರೆ ನಿಮಗೆ ಅಷ್ಟು ಎಕ್ಸ್ಪೆನ್ಸ್ ಅನಿಸ್ತಿರ್ಲಿಲ್ಲ ಅನಿಸುತ್ತೆ. ನಮಗೆ 3 ಮೆಂಬರ್ಸ್ ಹೋಗಿದ್ರಿಂದ 13,000 ಬಿತ್ತು. ಬಟ್ ನೀವು 5 to 6 ಮೆಂಬರ್ಸ್ ಹೋದರೆ ಮೇ ಬಿ ಒಂದು 5,000 to 6,000 ನಿಮಗೆ ಮುಗ್ದೋಗುತ್ತೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ ಅಬೌಟ್ ಕೇರಳ ಮುನ್ನಾರ್ ಟ್ರಿಪ್. ಸೊ ಹೋಪ್ ಯು ಲೈಕ್ಡ್ ಇಟ್ ಅನ್ಕೋತೀನಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಶೇರ್ ಮಾಡಿ, ಇನ್ನೊಬ್ರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅನಿಸ್ತಾ ಅನ್ಕೊತೀನಿ ನಾನು. ಬಿಕಾಸ್ ಐ ಹ್ಯಾವ್ ಗಿವನ್ ಅ ಕಂಪ್ಲೀಟ್ ಗೈಡ್ ಆನ್ ಅ ಟ್ರಿಪ್ ಆಫ್ ಮುನ್ನಾರ್. ಸೊ ಯಾರು ಗರ್ಲ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿಸ್ತಿದ್ರೆ ಹೊಸದಾಗಿ ಹೋಗೋರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.